ಒಳಗೋವಾಗ ಪರಿಜ್ಞಾನ ಇಲ್ಲ ನಿನ್ಗೆ, ಅವಾಗ ಜಾತಿ ಇಲ್ಲ ನಿನ್ಗ. ಇವಾಗ ಯಾವನೋ ಲೌಡಕ್ಕೆ ಬಾಲ್ಗನ್ ಹೇಳ್ಕೊಟ್ಟವನೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀಯ ನೀನು. ಏನಾಗೋದು ಅವ್ರಿಗೆ ಜೀವನ? ಸ್ವಲ್ಪ ಜಾತಿಯಲ್ಲಿ ಮೇಲೆ ಹುಟ್ಟು ಬಿಟ್ಟಿದ ತಕ್ಷಣ ನನ್ನ ಮಕ್ಳು ಕೊಂಬಗಳು ಬಂದ್ಬಿಡ್ತೈತೆ. ನನ್ನ ಮಕ್ಳಿಗೆ ಕರ್ಸಿ ಆರ ಕೊಂಬ ಲೌಡಕ್ಕೆ ಬಾಲ್ ಅವ್ರಿಗಿನ ಬಿಟ್ಬಿಟ್ಟು ಹೋಗ್ತೀಯ. ನಾನು ಅಷ್ಟೆಲ್ಲ ಹೇಳಿದ್ದೀನಿ, 2 ದಿನದಲ್ಲಿ ಮುಗಿಬೇಕು ಅಂತ ಹೇಳಿದ್ದೀನಿ. ಅವ್ರಿಗೆ ಜೀವನ ಹಾಳಾಗೈತಪ್ಪ ಅಂತ ಹೇಳಿದ್ದೀನಿ. ಅವ್ರಿಗೆ ಜೀವನ ಹಾಳು ಮಾಡಬೇಡ, ಎಸ್ ಸಿ ಹುಡುಗಿ, ನೀನು ಸ್ವಲ್ಪ ಜಾತಿಯಲ್ಲಿ ದೊಡ್ಡವನಾಗಿದ್ಯಾ, ಯಾವನ ಊರಲ್ಲಿ ಏನೋ ಹೇಳ್ಕೊಡ್ತಾನೆ, ಯಾವನ ಮಾತು ಕೇಳಬೇಡ ಅಂತ ಹೇಳ್ಬಿಟ್ಟು ಅದೇ ಕೆಲಸವಾಗಿ ಹೇಳಿದ್ದೀನಿ. ಎತ್ತೇಳ ಬಾಮೇಲೆ ಬೇಡ ಬೇಡ, ದೇವಸ್ಥಾನದಲ್ಲಿ ಮಾಡಲ್ಲ ನಾನು. ಹಾಕು ಮೆಟ್ಟಾಕೋ, ಚಪ್ಲಿಗೆ ತಲ್ಲಮ್ಮ ಸೈಡ್ಕಾ, ಚಪ್ಲಿಗೆ ತೆಗಿ. ನೀನ್ ಕೂಡ ಮಾನ ಮರ್ಯಾದೆ ಇಲ್ಲ ಫಸ್ಟ್ ನಿಮ್ಗ. ಎಲ್ಲಿದ್ದೀನಿ? ಗುಲ್ಬರ್ಗ ಇದ್ದೀನಪ್ಪ. ಅದಕ್ಕೆ ಮೊದಲು ಅಲ್ಲೆಲ್ಲ ಇದ್ರಲ್ಲಿ ಇದ್ದೀನಿ ನಾನು, ತಮಿಳ್ನಾಡಲ್ಲಿ ಇದ್ದೀನಿ. 150 ಫೋನ್ ಬಿ ಮಾಡ್ತಾವ್ರೆ. ಏನಾಗೋದು ನಾನು? ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ 5 ಅವರೇ ಆಗೈತೆ. 2 ಅವರ್ ಕೂಡ ನಿದ್ದೆ ಮಾಡಿಲ್ಲ ನಾನು. ನನ್ನ ಮಕ್ಳಿಗೆ ಕೊಟ್ಟಿರೋ ಮಾತುಗಳು ಉಳಿಸ್ಕೊಂಡ್ರೆ ಆಗಲ್ಲ. ನಾನು ಫೋನ್ ಮಾಡಿ ಕೇಳಿದ್ರೆ ಆಗಲ್ಲ ಬರಲ್ಲ ಅಂತಾನೆ, ಆಗಲ್ಲ ಬರಲ್ಲ ಅಂತಾನೆ. ಅದು ಹೇಳಿದ್ದೀನಿ. ನೀನ್ ದುಡ್ಡು ಬೇಕಾ? ನಾನು ಕೊಡ್ತೀನಿ ಬಾಪ. ಹುಡುಗಿ ಜೀವನ ನಾಳೆ ಮಾಡ್ಬೇಡ. ನಿನ್ ಕಾಲಗಳು ಹಿಡ್ಕೊಂತೀನಿ ಅಂತ ಕೇಳಿದ್ದೀನಿ ಅಣ್ಣ. ನಿನ್ ಕಾಲಗಳು ಹಿಡ್ಕೊಂತೀನಿ ಅಂತ ಕೇಳಿದ್ದೀನಿ. ಮಾನ ಮರ್ಯಾದೆ ಬೇಡ. ಎಷ್ಟೇ ಹೆಣ್ಮಕ್ಳಗ ಯಾವನ ಆಗ್ಲಿ ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡೋ ನನ್ನ ಮಗನಲ್ಲ ನಾನು. ಅಕ್ಕಮ್ಮ ಹಾಕು. ನೀನೇ ಅಲ್ಲ, ಓವರ್ ಆಲ್ ಇಂಡಿಯನ್ ಆಗಿ ಯಾವನೇ ಆಗ್ಲಿ ನಮ್ಮ ಹೆಣ್ಮಕ್ಳು ಗಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಹುಡುಗಿನ ಮದುವೆ ಮಾಡ್ಕೊಂಡಿದ್ಯಾ, ಹುಡುಗಿನ ಜೀವನನ ಹಾಳು ಮಾಡ್ತೀರಾ. ಇವಾಗ ಮದುವೆ ಮಾಡ್ಕೊಂಡಿದ್ಯಾ, ಹುಡುಗಿ ಜೀವನ ಕೊಟ್ಟಿದ್ಯಾ. ನಾಳೆ ದಿನ ಏನಾದ್ರು ಹೆಣ್ಮಕ್ಳಿಗೆ ಏನಾರ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ನಾನು ಸುಮ್ಮನೆ ಇರೋ ನನ್ನ ಮಗನ ಅಲ್ಲ. ಹುಡುಗಿನ ಇವಾಗ ಅದೇನೈತೋ ನೀನು ನೋಡ್ಕೊಂಡು ಹುಡುಗಿನ ಕಾಪಾಡ್ಕೊಂಡು ಹುಡುಗಿನ ಸಾಕೊಂಡು ಹೋಗೋದು ನೋಡು. ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಇಂಥ ಹೆಣ್ಮಗಳನ್ನ, ಅಮಾಯಕ ಹೆಣ್ಮಕ್ಳನ್ನ, ಎಸ್ಸಿಗಳ ಹೆಣ್ಮಕ್ಳು ನೋಡಿ ಅವ್ರ ತಂದೆ ತಾಯಿ ನೋಡಿದ್ರೆ ಹೊಟ್ಟೆ ಉರಿತೈತಿ. ನಿನ್ ನೋಡಿದ್ರು ಬೇಜಾರಾಗ್ತೈತಿ. ಯಾವನ ಹೇಳ್ಕೊಟ್ನ ಅಂತ ಬಿಟ್ಟು ನಿನ್ ಬಿಟ್ಟು ಹೋಗ್ಬಿಟ್ರೆ ನಾವೇನ್ ಮಾಡೋದು? ನಾವು ನಿಂತ್ಕೊಂಡ್ ನೀಟಾಗಿ ನಿಂತ್ಕೊಂಡು ಸ್ಟ್ರೈಟ್ ಆಗಿ ನಿಂತ್ಕೊ. ಬಾಯ್ ಕಡೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.